ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಮನೆಯಲ್ಲೇ ಮಾಡಬಹುದಾದಂತಹ ಸಿಂಪಲ್ ಅಂಡ್ ಟೇಸ್ಟಿ ಕಡಿಮೆ ಪದಾರ್ಥ ಬಳಸಿ ಒಂದು ಆರೋಗ್ಯಕರವಾದ ಪ್ರೋಬಯೋಟಿಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಪ್ರೋಬಯೋಟಿಕ್ ಎಂದರೆ ನಮ್ಮ ಹೊಟ್ಟೆಯ ಜೀರ್ಣಕ್ರಿಯೆಯನ್ನು ಬಲಪಡಿಸುವ ಒಳ್ಳೆ ಜೀವಂತ ಬ್ಯಾಕ್ಟೀರಿಯಾ. ಮೊಸರು, ನೀರು, ಆಹಾರಗಳಲ್ಲಿ ಇದು ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ. ಮತ್ತೆ ವಾಯು ಇರುತ್ತಲ್ವಾ, ದೇಹದಲ್ಲಿ ವಾಯು ತುಂಬಾ ಇರುತ್ತೆ, ಅಲ್ಲಲ್ಲೇ ಕೈ ಕಾಲೆಲ್ಲ ನೋವು ಬರ್ತಾ ಇರುತ್ತೆ, ಹಿಡಿತಾ ಇರುತ್ತೆ. ಅಂಥವ್ರಿಗಂತೂ ಈ ಪದಾರ್ಥನ ರೆಸಿಪಿನ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಅದಕ್ಕೂ ಸಹಾಯ ಮಾಡುತ್ತೆ. ದೇಹದಲ್ಲಿರುವ ಉಷ್ಣತೆಯನ್ನು ತುಂಬ ಕಮ್ಮಿ ಮಾಡುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ತುಂಬ ಆರೋಗ್ಯಕರವಾದ ಹೆಲ್ದಿ ರೆಸಿಪಿ. ಹಾಗಾದರೆ ಬನ್ನಿ, ಇದಕ್ಕೆ ಏನೇನು ಹಾಕಬೇಕು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ. ಒಂದು ಮಣ್ಣಿನ ಮಡಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಬೌಲಷ್ಟು ಅನ್ನ ಹಾಕ್ತಾ ಇದ್ದೀನಿ. ಅನ್ನ ಅಂತಂದರೆ ನಾನು ರಾತ್ರಿ ಮಾಡಿಟ್ಟಿರೋ ಅನ್ನ 1 ಬೌಲಷ್ಟು ಹಾಕ್ಬಿಟ್ಟು ಅದಕ್ಕೆ 2 ಬೌಲಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು. ಒಂದು ಸ್ಪೂನಿನ ಸಹಾಯದಿಂದ ಅಥವಾ ಸೌಟಿನ ಸಹಾಯದಿಂದ ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಬಿಟ್ಟು ಮುಚ್ಚಳ ಮುಚ್ಚಿ 8 ಅವರ್ಸು ನೆನೆಯೋಕ್ಕೆ ಬಿಡಬೇಕು. ಫರ್ಮೆಂಟೆಡ್ ಆಗೋಕ್ಕೆ ಬಿಡಬೇಕಾಗತ್ತೆ. ಇದು ರಾತ್ರಿ ನಾನು ಮಾಡಿಟ್ಟಿದ್ದೀನಿ, ಬೆಳಗ್ಗೆ ನೋಡೋಣಂತೆ. ಮಣ್ಣಿನ ತಟ್ಟೆ, ಲೋಟ ಮತ್ತು ಮಡಿಕೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಬೇಕಾದ್ರೆ ನೋಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫರ್ಮೆಂಟೆಡ್ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. 1 ಬೌಲಷ್ಟು ಸಪ್ಪೆ ಮೊಸರು ಹಾಕ್ಕೊತಾ ಇದ್ದೀನಿ. ಆದಷ್ಟು ಸಪ್ಪೆ ಮೊಸರೇ ಹಾಕ್ಕೊಳ್ಳಿ. ಈಗ ಒಂದು ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಡೋಣಂತೆ. ಒಗ್ಗರಣೆ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗಬೇಕು, ಗರಿಗರಿಯಾಗಿ ಆಗಬೇಕು. ಇಷ್ಟು ಫ್ರೈ ಆದಮೇಲೆ ಒಂದು ಅರ್ಧ ಹಿಡಿಯಷ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಶೇಂಗಾ ಬೀಜನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಆವಾಗ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಇಷ್ಟೇ ನೋಡಿ, ಒಗ್ಗರಣೆ ರೆಡಿ ಆಯಿತು. ಈಗ ಅನ್ನ ಮೊಸರು ಎಲ್ಲ ರೆಡಿ ಇದೆಯಲ್ವಾ, ಅದಕ್ಕೆ ಹಾಕ್ಕೊಂಬಿಡೋಣಂತೆ. ಹೆಲ್ತಿಗೆ ತುಂಬ ಒಳ್ಳೆಯದು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ. ಹಾಕ್ತೀನಿ ನೋಡಿ. ಈಗ ಚೆನ್ನಾಗಿ ಈಗ ಕಲಿಸ್ಕೊಂಡ್ಬಿಡ್ಬೇಕು. ಒಗ್ಗರಣೆ ಜೊತೆಗೆ ಅನ್ನ ಮೊಸರು ಎಲ್ಲ ಮಿಕ್ಸ್ ಆಗಬೇಕು. ಈಗೆಲ್ಲ ಚೆನ್ನಾಗಿ ಕೈಯಾಡ್ಕೋಬೇಕು. ಅನ್ನ, ನೀರು, ಮೊಸರು, ಒಗ್ಗರಣೆ ಎಲ್ಲ ಚೆನ್ನಾಗಿ ಸಮರಸ ಆಗಬೇಕು. ಸಮರಸ ಅಂತಂದರೆ ಮಿಕ್ಸ್ ಆಗಬೇಕು ನೀಟಾಗಿ. ಉಪ್ಪು ನೀವು ನೋಡಿ ಹಾಕ್ಕೋಬೋದು. ಇದು ನ್ಯಾಚುರಲ್ ಪ್ರೋಬಯೋಟಿಕ್ ಅಂತಾನೆ ಹೇಳ್ಬೋದು. ದಿನಾ ಬೆಳಗ್ಗೆ ಇದನ್ನ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರೋಬಯೋಟಿಕ್ ಅಂದರೆ ನಮ್ಮ ಹೊಟ್ಟೆಯ ಜೀರ್ಣಕ್ರಿಯೆಯನ್ನು ಬಲಪಡಿಸುವ ಒಳ್ಳೆಯ ಜೀವಂತ ಬ್ಯಾಕ್ಟೀರಿಯಾ ಅಂತಾನೆ ಹೇಳಬೇಕು. ಮೊಸರು, ನೀರು, ಆಹಾರಗಳಲ್ಲಿ ಇದು ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇರುತ್ತೆ. ಆದ್ರಿಂದ ಇದನ್ನ ಡೈಲಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ತುಂಬ ಉಷ್ಣತೆ ಇರುತ್ತಲ್ವ, ಒಬ್ಬೊಬ್ರಿಗಂತೂ ತುಂಬ ಉಷ್ಣ ಆಗುತ್ತೆ. ಇದನ್ನ ಡೈಲಿ ತಿನ್ನೋದ್ರಿಂದ ಉಷ್ಣತೆನೂ ಕಮ್ಮಿ ಆಗುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರೋಬಯೋಟಿಕ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.